ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ CBSE ಕನ್ನಡ ವಿದ್ಯಾರ್ಥಿಗಳಿಗಾಗಿ ಸುಗಮ 2 ಸುಗಮ 2 CBSE ಕ್ಲಾಸ್ 10 ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿ ಸಬ್ಜೆಕ್ಟ್ ಕನ್ನಡ ಡೇಟ್ 20/7/2024 27/2024 ವಿಷಯ ಕನ್ನಡ ವ್ಯಾಕರಣಗಳ ಚರ್ಚೆ 2024-25 ಸಾಲಿನಲ್ಲಿ ಯಾವ ಯಾವ ವ್ಯಾಕರಣಗಳು ಇರುತ್ತದೆ, ಯಾವ ವ್ಯಾಕರಣಗಳು ಇರುವುದಿಲ್ಲ ಅನ್ನೋದನ್ನು ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೆ. ಅದೇ ಪ್ರಕಾರದಲ್ಲಿ ಈಗ ಯಾವ ವ್ಯಾಕರಣಗಳು ಇರುತ್ತದೆ, ಪ್ರತಿನಿತ್ಯ ಒಂದೊಂದೇ ವ್ಯಾಕರಣಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗುತ್ತದೆ. ಯಾಕಂದ್ರೆ ಸಿಲೆಬಸ್ ಇಟ್ಕೊಂಡು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಸಲ ಕನ್ನಡ ಗ್ರಾಮರ್ ಇರುತ್ತದೆ. ವಿಷಯ ಕನ್ನಡ ವ್ಯಾಕರಣ, ಅದರಲ್ಲಿ ವಿಶೇಷವಾಗಿ ಸಮಾಸ ಪದಗಳು, ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಮೃತೇಶ್ವರಿ ಎಂ ಕಟ್ಟಿಮನಿ ಸಂಪನ್ಮೂಲ ವ್ಯಕ್ತಿಗಳು. ಶನಿವಾರ ಸಮಯ 6ರಿಂದ ಸಾಟರ್ಡೆ ಟೈಮಿಂಗ್ 7 PM. ಇದೇ ಶನಿವಾರ 20/7/2024 ಸಂಜೆ 6 ಗಂಟೆಗೆ ನಿಮಗೆ ತರಗತಿಗಳು ಪ್ರಾರಂಭವಾಗುತ್ತದೆ. ಆಸಕ್ತರು ಸೇರಿಕೊಳ್ಳಬಹುದು ಅಂತ ಹೇಳ್ತಾ ಈ ಲಿಂಕನ್ನು ನೀವು ಗೂಗಲ್ ಮೀಟಲ್ಲಿ ಜಾಯಿನ್ ಆಗಿ, ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ, ನೀವಲ್ಲಿ ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ಸಿರಿಗನ್ನಡ ಅತಿ ಶೀಘ್ರದಲ್ಲಿಯೇ ನೋಟ್ಸ್, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಹಾಗೆ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ, ಪರೀಕ್ಷಾ ಸುಗಮ ಕೈಪಿಡಿ ಇವುಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಕ್ಲಾಸ್ 10 CBSE ನಮ್ಮದು ಆನ್ಲೈನ್ ಕ್ಲಾಸಸ್ ತರಗತಿಯಲ್ಲಿ ಯಾವುದೇ ರೀತಿಯ ಫೀಸ್ ಇರುವುದಿಲ್ಲ. ಉಚಿತವಾಗಿ ಆನ್ಲೈನ್ ತರಗತಿಯನ್ನು ನೀವು ಪಡೆದುಕೊಳ್ಳಬಹುದು. ಜೊತೆಗೆ ನಿಮಗೆ ಯಾವುದು ಗೊಂದಲ ಇದೆ ಅದನ್ನು ನೀವು ಇಲ್ಲಿ ಈ ಒಂದು ಸ್ಟೇಜಲ್ಲಿ ನೀವು ಹಂಚಿಕೊಳ್ಬಹುದು. ಇನ್ನು ಕೆಲವು ದಿನಗಳಲ್ಲಿ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಈ ಒಂದು ತರಗತಿಯಲ್ಲಿ ನಿಮಗೆ ಸಿಗುತ್ತದೆ. CBSE ಕ್ಲಾಸ್ 10 ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಟ್ಟಿರ್ತೀನಿ ನಾನು ಇದನ್ನ ಅಂತ ಹೇಳ್ತಾ, ಪರೀಕ್ಷಾ ಸುಗಮ ಇದು ಮೊಟ್ಟ ಮೊದಲ ಬಾರಿಗೆ CBSE ಕ್ಲಾಸ್ 10 ವಿದ್ಯಾರ್ಥಿಗಳಿಗೆ ಓಕೆ, ಇದು ನೋಟ್ಸ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ ಇರುತ್ತದೆ. ಓಕೆನಾ ಮಕ್ಕಳೇ, ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಯಾಕಂದ್ರೆ ವೇಟಿಂಗ್ ಫಾರ್ ಶಾಂಪಲ್ ಪೇಪರ್, ಬೋರ್ಡ್ ಶಾಂಪಲ್ ಪೇಪರ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ನಿಮಗೆ 100ಕ್ಕೆ 100% ಪಾಸಿಂಗ್ ಪ್ಯಾಕೇಜ್ ಇರುತ್ತದೆ ಮಕ್ಕಳೇ. ಓಕೆನಾ, ಪ್ರಶ್ನೆ ಕೋಟಿ ರಚನೆ ಅಮೃತೇಶ್ವರಿ ಎಂ ಕಟ್ಟಿಮನಿ ಸಂಪನ್ಮೂಲ ವ್ಯಕ್ತಿಗಳು. ಹಾಗಿದ್ರೆ ನೀವು ಅದನ್ನು ಸಂಪರ್ಕಿಸಬೇಕಾದದ್ದು ಎಲ್ಲಿ? ಶಾರದಾ ಪ್ರಕಾಶನ ಬೆಂಗಳೂರು, ಮೊಬೈಲ್ ಸಂಖ್ಯೆ 9741616955. ಈ ನಂಬರಿಗೆ ಸಂಪರ್ಕಿಸಿದರೆ ನಿಮಗೆ ಪುಸ್ತಕ ನೇರವಾಗಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇದು ನಿಮಗೆ CBSEನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಸದಾಗಿ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ಏಕೈಕ ಪುಸ್ತಕ ಇದಾಗಿರುತ್ತದೆ ಮಕ್ಕಳೇ. ಪುಸ್ತಕಕ್ಕಾಗಿ ಸಂಪರ್ಕಿಸಿ. ಲೇಖಕಿ ಸಾಹಿತಿ ಅಮೃತೇಶ್ವರಿ ಎಂ ಕಟ್ಟೆಮನೆ, ಶಾರದಾ ಪ್ರಕಾಶನ ಬೆಂಗಳೂರು 560094. ಈ ಒಂದು ನಂಬರಿಗೆ ನೀವು ಸಂಪರ್ಕಿಸಿದರೆ ನಿಮಗೆ ಈ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಮಕ್ಕಳೇ. ಯಾಕಂತ ಹೇಳಿದ್ರೆ ಈ ಎರಡು ನೀವು ನೋಡಿ, ಆ ನೋಟ್ಸಿಗೆ ಮತ್ತು ಕ್ವಶನ್ ಬ್ಯಾಂಕಿಗಾಗಿ ಪರೀಕ್ಷಾ ಸುಗಮ, ವ್ಯಾಕರಣಕ್ಕಾಗಿ ನೀವು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ, ಈ ಎರಡು ಪುಸ್ತಕಗಳು ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ ನಿಮ್ಮ ಮಕ್ಕಳ ಅಂಕವನ್ನು ನೋಡಿ ನೀವೇ ಖುಷಿ ಪಡುತ್ತೀರಾ. ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು, ಶಾಲಾ ಆಡಳಿತ ಮಂಡಳಿಯವರಿರ್ಬೋದು, ಯಾರೇ ಇರ್ಬೋದು, ಈ ಎರಡು ಪುಸ್ತಕ ನಿಮ್ಮ ಮಕ್ಕಳ ಕೈ ಸೇರಿದೆ ಅಂದ್ರೆ ನಿಮ್ಮ ಮಕ್ಕಳಿಗೆ 100ಕ್ಕೂ ಅಂಕ, 100ಕ್ಕೆ 100 ಅಂಕ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ಕನ್ನಡದಲ್ಲಿ. ಮರಿಬೇಡಿ, ಎಂದೆಂದೂ ಮರಿಬೇಡಿ. ಪರೀಕ್ಷಾ ಸುಗಮ ನಿಮಗೋಸ್ಕರ ಕಾಯ್ತಾ ಇದೆ ಮಕ್ಕಳೇ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ 20ನೇ ತಾರೀಕು ನಿಮಗೆ ಆನ್ಲೈನ್ ಕ್ಲಾಸಸ್ ಇರುತ್ತದೆ. ನಿಮಗೆ ಅಲ್ಲಿ ಯಾವುದು ಗೊಂದಲ ಇದೆ ನೀವು ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ, ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತದೆ. ಅಷ್ಟೇ ಅಲ್ಲ, ನಮ್ಮೂರು ಯೂಟ್ಯೂಬ್ ಚಾನಲು ನಿಮಗೆ ಎಲ್ಲ ರೀತಿಯ ಶಿಕ್ಷಣಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳನ್ನು ಒದಗಿಸಿಕೊಡುವಂಥ CBSEನಲ್ಲಿ ವಿಶೇಷವಾಗಿ CBSEಗಿರುವಂಥ ಇದು ಚಾನಲು, ಏಕೈಕ ಚಾನಲು ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.